ನಮಸ್ಕಾರ. ಸ್ಪರ್ಧಾ ವಿನಯ ಎಜುಕೇಟರ್ ಕ್ಲಾಸಿಗೆ ಸ್ವಾಗತ. ಯುಪಿಎಸ್ಸಿ ಜನರಲ್ ಸ್ಟಡೀಸ್ ಪರೀಕ್ಷೆಯ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದ ಒಂದು ವಿಶ್ಲೇಷಣೆಯನ್ನು ನಾವಿಂದು ಮಾಡಲಿದ್ದೇವೆ. ಅದೇ ಹ್ಯಾಂಟಾವೈರಸ್. ಇತ್ತೀಚೆಗೆ ಇದು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಸುದ್ದಿಯಾಗಿದೆ. ಹಾಗಾದರೆ ಸಾರ್ವಜನಿಕ ಆರೋಗ್ಯದ ಮೇಲೆ ಇದರ ಪರಿಣಾಮಗಳೇನು? ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಏನೆಲ್ಲ ನೆನಪಿಟ್ಕೊಳ್ಬೇಕು? ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ಈ ಇಡೀ ವಿಶ್ಲೇಷಣೆಗೆ ನಮಗೆ ಪ್ರಮುಖ ಆಧಾರವಾಗಿರುವುದು ದಿ ಹಿಂದೂ ದಿನಪತ್ರಿಕೆಯ ವರದಿ. ನೀವೆಲ್ಲರೂ ಗಮನಿಸಿರಬಹುದು, MV ಹುಂಡಿಯಸ್ ಎಂಬ ಕ್ರೂಸ್ ಹಡಗಿನಲ್ಲಿ ಕಾಣಿಸಿಕೊಂಡ ಹ್ಯಾಂಟಾವೈರಸ್ ಪ್ರಕರಣ ಇಡೀ ಪ್ರಪಂಚದ ಗಮನ ಸೆಳೆಯಿತು. ಈ ದುರಂತದಲ್ಲಿ ಪ್ರಸಿದ್ಧ ಅಮೆರಿಕನ್ ನಟ ಜೀನ್ ಹ್ಯಾಕ್ಮನ್ ಅವರ ಪತ್ನಿ ಬೆಟ್ಸಿ ಹ್ಯಾಕ್ಮನ್ ಸೇರಿದಂತೆ ಕೆಲವರು ಪ್ರಾಣ ಕಳೆದುಕೊಂಡರು. ಈ ಒಂದು ಘಟನೆ ಜಾಗತಿಕ ಮಟ್ಟದಲ್ಲಿ ಆರೋಗ್ಯ ಇಲಾಖೆಗಳನ್ನು ಹೇಗೆ ಎಚ್ಚರಿಸಿದೆ ಅನ್ನೋದನ್ನೇ ಈ ನೈಜ ಪ್ರಪಂಚದ ಕೇಸ್ ಸ್ಟಡಿ ಮೂಲಕ ನಾವು ಅರ್ಥ ಮಾಡ್ಕೊಳ್ತಿದ್ದೇವೆ. ಇಂದಿನ ನಮ್ಮ ಅಜೆಂಡಾ ಬಹಳ ಸ್ಪಷ್ಟವಾಗಿದೆ. ಮೊದಲು MV ಹುಂಡಿಯಸ್ ಪ್ರಕರಣದ ಹಿನ್ನೆಲೆ, ನಂತರ ಹ್ಯಾಂಟಾವೈರಸ್ನ ನಿಖರ ವ್ಯಾಖ್ಯಾನ, ಅದರ ಹರಡುವಿಕೆ ಮತ್ತು ಲಕ್ಷಣಗಳು, ಆಮೇಲೆ ಸಾರ್ವಜನಿಕ ಆರೋಗ್ಯದ ದೃಷ್ಟಿಯಿಂದ ತಡೆಗಟ್ಟುವ ಕ್ರಮಗಳು ಮತ್ತು ಕೊನೆಯದಾಗಿ ಜಾಗತಿಕ ಬೆದರಿಕೆಯ ಮೌಲ್ಯಮಾಪನ. ಸ್ಟೆಪ್ ಬೈ ಸ್ಟೆಪ್ ಆಗಿ ಪ್ರತಿಯೊಂದನ್ನು ಕವರ್ ಮಾಡೋಣ. ಮೊದಲನೇದಾಗಿ MV ಹುಂಡಿಯಸ್ ಪ್ರಕರಣ, ಒಂದು ನೈಜ ಪ್ರಪಂಚದ ಕೇಸ್ ಸ್ಟಡಿ. ಸ್ವಲ್ಪ ಊಹಿಸ್ಕೊಳ್ಳಿ, ಈ ಡಚ್ ಎಕ್ಸ್ಪೆಡಿಷನ್ ಹಡಗು ಅರ್ಜೆಂಟೀನಾದ ಉಶ್ವಯಾದಿಂದ ತನ್ನ ಪ್ರಯಾಣ ಶುರು ಮಾಡುತ್ತೆ. ದಕ್ಷಿಣ ಅಟ್ಲಾಂಟಿಕ್ ಸಾಗರದ ಮೂಲಕ ಕೇಪ್ ವರ್ಡೆ ಮತ್ತು ಕ್ಯಾನರಿ ದ್ವೀಪಗಳ ಕಡೆಗೆ ಸಾಗುವಾಗ 8 ಜನರಿಗೆ ದಿಢೀರನೆ ಸೋಂಕು ತಗುಲುತ್ತೆ. ಅದರಲ್ಲಿ 3 ಸಾವನ್ನಪ್ಪುತ್ತಾರೆ. ಅಸಲಿ ಸವಾಲ್ ಶುರುವಾಗಿದ್ದೇ ಆಮೇಲೆ. ಹಡಗಿನಲ್ಲಿದ್ದ 147 ಪ್ರಯಾಣಿಕರು ಮತ್ತು ಸಿಬ್ಬಂದಿ ವಿವಿಧ ದೇಶಗಳಿಗೆ ಚದುರಿ ಹೋಗ್ತಾರೆ. ಸಿಂಗಾಪುರ್, ಸ್ವಿಟ್ಜರ್ಲ್ಯಾಂಡ್, ದಕ್ಷಿಣ ಆಫ್ರಿಕಾ, ಸ್ಪೇನ್ ಮತ್ತು ಅಮೆರಿಕಾದಂತಹ ದೇಶಗಳ ಆರೋಗ್ಯ ಸಂಸ್ಥೆಗಳು ಅಲರ್ಟ್ ಆಗಬೇಕಾದ ಪರಿಸ್ಥಿತಿ ಬರುತ್ತೆ. ಯಾಕೆಂದ್ರೆ ಸೋಂಕಿತರು ತಮ್ಮ ದೇಶಗಳಿಗೆ ಪ್ರವೇಶಿಸುತ್ತಿದ್ದಾರೆಯೇ ಅಂತ ಟ್ರ್ಯಾಕ್ ಮಾಡುವುದು ಅನಿವಾರ್ಯವಾಗಿತ್ತು. ಸರಿ, ಈಗ ನಿಮ್ಮ ಮೆದುಳಿಗೆ ಒಂದು ಸಣ್ಣ ವ್ಯಾಯಾಮ. ಈ MV ಹುಂಡಿಯಸ್ ಪ್ರಕರಣದಲ್ಲಿ ಪತ್ತೆಯಾದ ಆ ನಿರ್ದಿಷ್ಟ ವೈರಸ್ ಸ್ಟ್ರೇನ್ ಯಾವುದು? UPSC ಪರೀಕ್ಷೆಯಲ್ಲಿ ಇಂಥ ಸ್ಪೆಸಿಫಿಕ್ ಡೀಟೇಲ್ಸ್ ಬಹಳ ಮುಖ್ಯ. ಸ್ವಲ್ಪ ಯೋಚಿಸಿ. ಎಸ್, ಸರಿಯಾದ ಉತ್ತರ ಆಂಡೀಸ್ ಸ್ಟ್ರೇನ್. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ಇಂತಹ ನಿರ್ದಿಷ್ಟ ವೈಜ್ಞಾನಿಕ ಹೆಸರುಗಳನ್ನು ನೆನ್ಪಿಟ್ಕೊಳ್ಳೇಬೇಕು. ದಕ್ಷಿಣ ಅಮೆರಿಕಾದ ಕೆಲವು ಭಾಗಗಳಲ್ಲಿ ಕಂಡುಬರುವ ಈ ಪ್ರಭೇದ ಅತ್ಯಂತ ಅಪಾಯಕಾರಿಯಾಗಿದೆ. ಎರಡನೇ ವಿಭಾಗಕ್ಕೆ ಬರೋಣ. ಹ್ಯಾಂಟಾವೈರಸ್ ವ್ಯಾಖ್ಯಾನ, ಪ್ರಮುಖ ವೈಜ್ಞಾನಿಕ ಪರಿಕಲ್ಪನೆಗಳು. ಇಲ್ಲಿ ನೀವು ಕಲಿಬೇಕಾದ ಅತ್ಯಂತ ಪ್ರಮುಖವಾದ ಟೆಕ್ನಿಕಲ್ ಪದ ಅಂದ್ರೆ ಝೂನಾಟಿಕ್ ಕಾಯಿಲೆ, ಅಂದ್ರೆ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವ ರೋಗ. ಹ್ಯಾಂಟಾವೈರಸ್ಗಳು ಮುಖ್ಯವಾಗಿ ಇಲಿಗಳು ಮತ್ತು ಹೆಗ್ಗಣಗಳಂತಹ ದಂಶಕಗಳಿಂದ ಹರಡುತ್ತವೆ. ಈ ಸಂಕೀರ್ಣ ಪದವನ್ನು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇದು ಪ್ರಾಣಿಗಳ ದೇಹದಲ್ಲಿ ವಾಸಿಸುವ ವೈರಸ್, ಆದರೆ ಅವಕಾಶ ಸಿಕ್ಕಾಗ ಮಾನವನಿಗೆ ವರ್ಗಾವಣೆಯಾಗುವ ಕೆಪಾಸಿಟಿ ಹೊಂದಿದೆ. ಮೂರನೆಯದಾಗಿ ಇದರ ಹರಡುವಿಕೆ ಮತ್ತು ಲಕ್ಷಣಗಳು, ಸೋಂಕಿನ ಯಂತ್ರಶಾಸ್ತ್ರ. ಹಾಗಾದ್ರೆ ಇದು ಮನುಷ್ಯನಿಗೆ ಹೇಗೆ ಹರಡುತ್ತದೆ? ಸೋಂಕಿತ ಇಲಿಗಳ ಮೂತ್ರ, ಲಾಲಾರಸ ಅಥವಾ ಹಿಕ್ಕೆಗಳನ್ನು ನಾವು ಸ್ಪರ್ಶಿಸಿದಾಗ ಈ ವೈರಸ್ ಹರಡಬಹುದು. ಇನ್ನೊಂದು ಪ್ರಮುಖ ದಾರಿ ಅಂದ್ರೆ ಧೂಳು ಹಿಡಿದ ಕಲುಷಿತಗೊಂಡ ಜಾಗಗಳನ್ನು ಸ್ವಚ್ಛಗೊಳಿಸುವಾಗ ಗಾಳಿಯಲ್ಲಿ ಸೇರಿಕೊಳ್ಳುವ ವೈರಸ್ ಕಣಗಳನ್ನು ಉಸಿರಾಡುವುದು. ಅಂದಹಾಗೆ ಸಾಮಾನ್ಯ ಪರಿಸ್ಥಿತಿಯಲ್ಲಿ ಇದು ಮನುಷ್ಯರಿಂದ ಮನುಷ್ಯನಿಗೆ ಹರಡುವುದಿಲ್ಲ. ಆದರೆ ನಾವು ಆಗಲೇ ಚರ್ಚಿಸಿದ ಆ ಆಂಡೀಸ್ ಸ್ಟ್ರೇನ್ ಇದೆಯಲ್ಲ, ಆ ಕೆಲವು ಪ್ರಕರಣಗಳಲ್ಲಿ ಮಾತ್ರ ಮನುಷ್ಯರಿಂದ ಮನುಷ್ಯನಿಗೆ ಹರಡುವ ಅಪರೂಪದ ಸಾಧ್ಯತೆ ಇರುತ್ತದೆ. ಇದೊಂದು ಎಕ್ಸೆಪ್ಷನ್ ಅಷ್ಟೇ. ರೋಗಲಕ್ಷಣಗಳ ಟೈಮ್ಲೈನ್ ನೋಡೋದಾದ್ರೆ, ವೈರಸ್ ದೇಹ ಸೇರಿದ 1 ರಿಂದ 8 ವಾರಗಳಲ್ಲಿ ಇದರ ಎಫೆಕ್ಟ್ ಶುರುವಾಗುತ್ತೆ. ಆರಂಭಿಕ ಹಂತದಲ್ಲಿ ಇದು ಜಸ್ಟ್ ಸಾಮಾನ್ಯ ಜ್ವರ, ವಿಪರೀತ ಆಯಾಸ, ತಲೆನೋವು, ವಾಕರಿಕೆಯಂತೆ ಅನಿಸುತ್ತೆ. ಆದರೆ ಇದು ತೀವ್ರ ಹಂತಕ್ಕೆ ಹೋದಾಗ ನೇರವಾಗಿ ಶ್ವಾಸಕೋಶದ ಮೇಲೆ ದಾಳಿ ಮಾಡಿ ಹ್ಯಾಂಟಾವೈರಸ್ ಪಲ್ಮನರಿ ಸಿಂಡ್ರೋಮ್ ಉಂಟುಮಾಡುತ್ತದೆ. ಅಂದರೆ ಎದೆ ಬಿಗಿಯುವುದು ಮತ್ತು ಶ್ವಾಸಕೋಶದಲ್ಲಿ ದ್ರವ ತುಂಬಿಕೊಳ್ಳುವುದು. ಇನ್ನು ಕೆಲವು ಪ್ರಕರಣಗಳಲ್ಲಿ ಇದು ಕಿಡ್ನಿಗಳ ಮೇಲೂ ಅಟ್ಯಾಕ್ ಮಾಡಿ ಹೆಮರಾಜಿಕ್ ಜ್ವರಕ್ಕೆ ಕಾರಣವಾಗಬಹುದು. ಅಕ್ಷರಶಃ ಇದು ಜೀವಕ್ಕೆ ಕುತ್ತು ತರುವ ಹಂತ. ಈಗ 4ನೇ ಭಾಗ, ಸಾರ್ವಜನಿಕ ಆರೋಗ್ಯ ಮತ್ತು ತಡೆಗಟ್ಟುವಿಕೆ, ಆಡಳಿತಾತ್ಮಕ ಪ್ರತಿಕ್ರಿಯೆ. ಈ ವೈರಸ್ನಿಂದ ಅತಿ ಹೆಚ್ಚು ರಿಸ್ಕ್ ಯಾರಿಗಿದೆ ಅಂತ ನಾವು ನೋಡಬೇಕು. ಮುಖ್ಯವಾಗಿ ದಂಶಕಗಳಿರುವ ಪರಿಸರದಲ್ಲಿ ಹೆಚ್ಚು ಕೆಲಸ ಮಾಡುವ ರೈತರು, ಅರಣ್ಯ ಕಾರ್ಮಿಕರು, ಕ್ಯಾಂಪಿಂಗ್ ಮಾಡೋರು ಮತ್ತು ಕಳಪೆ ಗಾಳಿಯಾಡುವ ಹಳೆಯ ಕಟ್ಟಡಗಳನ್ನು ಸ್ವಚ್ಛಗೊಳಿಸೋರು ಈ ಸೋಂಕಿಗೆ ಬೇಗ ತುತ್ತಾಗ್ತಾರೆ. ಹಾಗಾಗಿ ಪಾಲಿಸಿ ಮೇಕರ್ಸ್ ಅಥವಾ ಸಾರ್ವಜನಿಕ ಆರೋಗ್ಯ ಇಲಾಖೆಗಳು ಇಂತಹ ವರ್ಗದ ಜನರಿಗೆ ನಿರ್ದಿಷ್ಟ ಮುನ್ನೆಚ್ಚರಿಕೆಗಳನ್ನು ತಲುಪಿಸೋದು ಅತ್ಯಂತ ಕ್ರಿಟಿಕಲ್ ಆಗುತ್ತೆ. ಮತ್ತೆ ನಿಮ್ಮ ಗಮನವನ್ನು ಪರೀಕ್ಷಿಸುವ ಸಮಯ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಲಾಗುವ ಒಂದು ಪ್ರಶ್ನೆ ಇದು. ಹ್ಯಾಂಟಾವೈರಸ್ ಅನ್ನು ಗುಣಪಡಿಸಲು ಯಾವುದಾದರೂ ಅಧಿಕೃತ, ಅನುಮೋದಿತ ಲಸಿಕೆ ಅಥವಾ
ನಿರ್ದಿಷ್ಟ ಆಂಟಿವೈರಲ್ ಚಿಕಿತ್ಸೆ ಇದೆಯಾ? ನಿಮ್ಮ ಆನ್ಸರ್ ಏನು? ಉತ್ತರ ಇಲ್ಲ. ದುರಾದೃಷ್ಟವಶಾತ್ ಇದಕ್ಕೆ ಯಾವುದೇ ನಿರ್ದಿಷ್ಟ ಲಸಿಕೆ ಅಥವಾ ಕ್ಯೂರ್ ಇಲ್ಲ. ಹಾಗಾಗಿ ಆಕ್ಸಿಜನ್ ಥೆರಪಿ ಮತ್ತು ದೇಹದಲ್ಲಿ ದ್ರವದ ಪ್ರಮಾಣವನ್ನು ಕಾಯ್ದುಕೊಳ್ಳುವಂತಹ ಸಪೋರ್ಟಿವ್ ಮೆಡಿಕಲ್ ಕೇರ್ ಅಥವಾ ಬೆಂಬಲಿತ ವೈದ್ಯಕೀಯ ಆರೈಕೆ ಮಾತ್ರ ಇಲ್ಲಿ ಜೀವ ಉಳಿಸಬಲ್ಲದು. ರೋಗಿಯನ್ನು ಎಷ್ಟು ಬೇಗ ಆಸ್ಪತ್ರೆಗೆ ಸೇರಿಸ್ತೀವಿ ಅನ್ನೋದೇ ಇಲ್ಲಿ ಡಿಸೈಡಿಂಗ್ ಫ್ಯಾಕ್ಟರ್. 5ನೇ ಮತ್ತು ಕೊನೆಯ ವಿಭಾಗ ಜಾಗತಿಕ ಬೆದರಿಕೆ ಮೌಲ್ಯಮಾಪನ, ಸಾಂಕ್ರಾಮಿಕ ರೋಗದ ಸಂಭಾವ್ಯತೆ. ಕೋವಿಡ್-19 ನಂತರ ನಮ್ಗೆಲ್ಲರಿಗೂ ವೈರಸ್ ಅಂದ್ಕೂಡ್ಲೇ ಸಾಂಕ್ರಾಮಿಕ ರೋಗದ ಭಯ ಕಾಡುತ್ತೆ. ಆದರೆ ಕೋವಿಡ್ ಮತ್ತು ಹ್ಯಾಂಟಾವೈರಸ್ ನಡುವೆ ದೊಡ್ಡ ವ್ಯತ್ಯಾಸವಿದೆ. ಕೋವಿಡ್-19 ಒಂದು ವಾಯುಗಾಮಿ ವೈರಸ್. ಅದು ಮನುಷ್ಯರಿಂದ ಮನುಷ್ಯನಿಗೆ ಗಾಳಿಯ ಮೂಲಕ ಅತ್ಯಂತ ವೇಗವಾಗಿ ಹರಡುತ್ತೆ. ಆದರೆ ಹ್ಯಾಂಟಾವೈರಸ್ ಪ್ರಾಥಮಿಕವಾಗಿ ಇಲಿಗಳ ಮೂಲಕ ಹರಡುವ ರೋಗ. ಮನುಷ್ಯರ ನಡುವೆ ಇದು ಹರಡುವುದು ತೀರಾ ವಿರಳ. ಹಾಗಾಗಿ ಇದು ಕೋವಿಡ್ನಷ್ಟು ವೇಗವಾಗಿ ಪ್ರಪಂಚವನ್ನು ವ್ಯಾಪಿಸುವ ಚಾನ್ಸಸ್ ಬಹಳ ಕಡಿಮೆ. ಈ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಸ್ಪಷ್ಟನೆ ನೀಡಿದೆ. ಇನ್ಫ್ಲೂಯೆನ್ಸಾ ಅಥವಾ ಸಾರ್ಸ್-CoV-2 ನಂತಹ ವಾಯುಗಾಮಿ ವೈರಸ್ಗಳಂತೆ ಹ್ಯಾಂಟಾವೈರಸ್ ಮನುಷ್ಯರ ನಡುವೆ ಸುಲಭವಾಗಿ ಹರಡುವುದಿಲ್ಲ ಅಂತ WHO ಹೇಳಿದೆ. ಈ ಅಧಿಕೃತ ಸ್ಟೇಟ್ಮೆಂಟ್ ಸಾರ್ವಜನಿಕರಲ್ಲಿನ ಅನಗತ್ಯ ಆತಂಕವನ್ನು ದೂರ ಮಾಡಲು ಬಹಳ ಮುಖ್ಯವಾಡುತ್ತೆ. ತರಗತಿಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಪ್ರತಿಫಲಿತ ಸಾರಾಂಶ ಮತ್ತು ಪರೀಕ್ಷೆಯ ಸಿದ್ಧತೆ. ಎಕ್ಸಾಮ್ ರಿವಿಷನ್ಗಾಗಿ ಹೈವೇಟೇಜ್ ಪಾಯಿಂಟ್ಸ್ನ ಒಮ್ಮೆ ಕ್ವಿಕ್ ಆಗಿ ನೆನಪು ಮಾಡಿಕೊಳ್ಳೋಣ. MV ಹಾಂಡಿಯಸ್ ಪ್ರಕರಣ ಆಂಡೀಸ್ ಸ್ಟ್ರೈನ್ಗೆ ಸೇರಿದ್ದು. ಇದೊಂದು ಝೂನೋಟಿಕ್ ರೋಗ. ಪ್ರಾಥಮಿಕವಾಗಿ ದಂಶಕಗಳ ಮೂತ್ರ, ಹಿಕ್ಕೆಗಳಿಂದ ಹರಡುತ್ತೆ. ಇದಕ್ಕೆ ಸದ್ಯಕ್ಕೆ ಯಾವುದೇ ಲಸಿಕೆ ಇಲ್ಲ, ಕೇವಲ ಸಪೋರ್ಟಿವ್ ಕೇರ್ ಅಷ್ಟೇ ದಾರಿ. ಕೋವಿಡ್ಗೆ ಹೋಲಿಸಿದ್ರೆ ಇದರ ಗ್ಲೋಬಲ್ ರಿಸ್ಕ್ ಬಹಳ ಕಡಿಮೆ. ಆದರೆ ಜಾಗತಿಕ ಪ್ರಯಾಣ ಹೆಚ್ಚಾಗ್ತಿರುವುದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಲವಾದ ಕಣ್ಗಾವಲು ಅಥವಾ ಸರ್ವೆಲೆನ್ಸ್ ನಮಗೆ ಖಂಡಿತ ಬೇಕು. ಅಂತಿಮವಾಗಿ ನಿಮ್ಮ ಮೇನ್ಸ್ ಆನ್ಸರ್ ರೈಟಿಂಗ್ಗೆ ಯೋಚಿಸಲು ಒಂದು ಪ್ರಶ್ನೆ. ಜಾಗತಿಕ ಪ್ರಯಾಣ ಮತ್ತು ಮಾನವ ಪ್ರಾಣಿ ಸಂಪರ್ಕಗಳು ಹೆಚ್ಚಾಗ್ತಿರುವ ಈ ಕಾಲದಲ್ಲಿ ಸಾರ್ವಜನಿಕರಲ್ಲಿ ಅನಗತ್ಯ ಭೀತಿಯನ್ನು ಹುಟ್ಟಿಸದೆ ಅಂತಾರಾಷ್ಟ್ರೀಯ ಆರೋಗ್ಯಾಧಿಕಾರಿಗಳು ಸಾಂಕ್ರಾಮಿಕ ರೋಗಗಳ ಸಿದ್ಧತೆಯನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ಇದರ ಬಗ್ಗೆ ಆಳವಾಗಿ ಯೋಚಿಸಿ. ನಿಮ್ಮ ಆನ್ಸರ್ ರೈಟಿಂಗ್ಗೆ ಇದು ಅತ್ಯುತ್ತಮ ಆಧಾರವಾಗಬಲ್ಲದು. ಇಂದಿನ ಈ ವಿಶ್ಲೇಷಣೆ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗಿದೆ ಎಂದು ಭಾವಿಸುತ್ತೇನೆ. ತರಗತಿಗೆ ಹಾಜರಾದ ಎಲ್ಲರಿಗೂ ಧನ್ಯವಾದಗಳು. ಕಲಿಯುತ್ತಲೇ ಇರಿ.